ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರೋ ವಿಚಾರ ಏನಪ್ಪ ಅಂತಂದರೆ 2025ರ SSLC ಪರೀಕ್ಷೆಯು ಇದೇ ಮೇ ತಿಂಗಳು 2ರಂದು ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಇನ್ನಷ್ಟು ವಿದ್ಯಾರ್ಥಿಗಳು ಫೇಲ್ ಕೂಡ ಆಗಿದ್ದಾರೆ. ಅದರಲ್ಲಿ ಏನಪ್ಪ ಅಂತಂದರೆ ಸರಿಯಾಗಿ ಬರೆದಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಮಾರ್ಕ್ಸ್ ಕೊಡದೆ ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ. ಅಂತಹ ವಿದ್ಯಾರ್ಥಿಗಳು ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ನಾವಿಲ್ಲಿ ನೋಡ್ತಾ ಇರ್ಬೋದು SSLC 2025 ಎಕ್ಸಾಮಿನೇಷನ್ ಅಂತಿದೆ. ಹಾಗೆ ಮೇಲ್ಗಡೆ ಫೋಟೋ ಕಾಪಿ, ರೀಟೋಟಲಿಂಗ್ ಆ್ಯಂಡ್ ರೀವ್ಯಾಲ್ಯೂಯೇಷನ್ ಅಂತಿದೆ ನೋಡಿ. ಇದು ಕರ್ನಾಟಕದ ವೆಬ್ಸೈಟ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ಮೇಲ್ಗಡೆ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈ ವೆಬ್ಸೈಟ್ ಲಿಂಕ್ ಓಪನ್ ಮಾಡಿ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಮೊದಲಿಗೆ ನೋಡ್ತಾ ಇರ್ಬೋದು 2/5/2025ರಿಂದ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ಅಂದರೆ ಫೋಟೋ ಕಾಪಿಗೆ ನೀವು ಆನ್ಲೈನ್ ಮುಖಾಂತರ 2ನೇ ತಾರೀಕಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ. ಇದು 7/5/2025ರಂದು ಆನ್ಲೈನ್ ಮುಖಾಂತರ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋ ಕ್ಲೋಸಿಂಗ್ ಡೇಟ್ ಆಗಿರುತ್ತೆ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ನೀವು ಫೋಟೋ ಕಾಪಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋಬೇಕಾಗುತ್ತೆ. 2/5/2025ರಿಂದ 7/5/2025ವರೆಗೂ ಫೋಟೋ ಕಾಪಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ಈ ಫೋಟೋ ಕಾಪಿ ಅಂದರೆ ಏನಪ್ಪ ಅಂತಂದರೆ, ನೀವು SSLCನಲ್ಲಿ ಬರೆದಿರುವಂಥ ಆನ್ಸರ್ ಶೀಟ್ ಏನಿರುತ್ತೆ ಇದಕ್ಕೆ ಫೋಟೋ ಕಾಪಿ ಅಂದರೆ ವೀಕ್ಷಕರೇ. ಆ ಆನ್ಸರ್ ಶೀಟ್ನ ಅಂದರೆ ವ್ಯಾಲ್ಯೂಷನ್ ಆಗಿರೋ ಆನ್ಸರ್ ಶೀಟ್ನ ನೀವು ಮತ್ತೆ ಪಡ್ಕೋಬೇಕು ಅಂತಂದರೆ ಅದಕ್ಕೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತು ರೀವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಡೇಟ್ ಯಾವಾಗಪ್ಪ ಅಂತಂದರೆ 4/5/2025ರಿಂದ 11/5/2025ವರೆಗೂ ಇರುತ್ತೆ ವೀಕ್ಷಕರೇ. ಅದಕ್ಕೂ ಮುಂಚೆ ನೀವು ಫೋಟೋ ಕಾಪಿನ PDF ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ತಾ ಇರೋಂಥ ಸ್ಕೂಲ್ ಟೀಚರ್ ಯಾರು ಇರ್ತಾರೆ, ಮ್ಯಾಥ್ಸ್ ಟೀಚರ್ ಆಗಿರ್ಬೋದು, ಇಲ್ಲ ಸೈನ್ಸ್ ಟೀಚರ್, ಯಾವುದು ಸಬ್ಜೆಕ್ಟ್ ನೀವು ಫೇಲ್ ಆಗಿರುತ್ತೆ, ಇಲ್ಲ ಯಾವ್ದು ಮಾರ್ಕ್ಸ್ ಕಮ್ಮಿ ಬರುತ್ತೆ ಅಂತ ನಿಮ್ಗೆ ಡೌಟ್ ಇರುತ್ತೆ, ಅದನ್ನು ಫೋಟೋ ಕಾಪಿ ಅಂದರೆ PDF ತೊಗೊಂಡು ನಿಮ್ಮ ಸ್ಕೂಲ್ ಟೀಚರ್ ಹತ್ರ ತೋರಿಸಿ ಅಂದರೆ ವ್ಯಾಲ್ಯೂಯೇಷನ್ ಕರೆಕ್ಟಾಗಿದೆಯಾ, ಮಾರ್ಕ್ಸ್ ಕರೆಕ್ಟಾಗಿ ಬಂದಿದೆ ಇಲ್ವ ಅಂತ ಚೆಕ್ ಮಾಡಿಸ್ಕೊಂಡು ಆಮೇಲೆ ನೀವು ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ವೀಕ್ಷಕರೇ. ಫೋಟೋ ಕಾಪಿಗೆ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ಡೈರೆಕ್ಟಾಗಿ ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ವೀಕ್ಷಕರೇ. ನೀವು ಯಾವ ಸಬ್ಜೆಕ್ಟು ಡೌಟ್ ಇದೆ ಆ ಸಬ್ಜೆಕ್ಟಿಗೆ ಫೋಟೋ ಕಾಪಿನಲ್ಲಿ ನೀವು ಪೇಮೆಂಟ್ ಮಾಡಿ ಆ ಫೋಟೋ ಕಾಪಿನ PDF ತೊಗೊಂಡ್ಮೇಲೆ ನೀವು ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. 4ನೇ ತಾರೀಕಿಂದ ರೀವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಓಪನ್ ಆದರೆ ಅದಕ್ಕಿಂತ ಮುಂಚಿತವಾಗಿ ನೀವು ಫೋಟೋ ಕಾಪಿಗೆ ಅಪ್ಲಿಕೇಶನ್ ಹಾಕಿರಬೇಕು ವೀಕ್ಷಕರೇ. ಈಗ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ನೋಡಿದ್ರೆ ಮೇಲ್ಗಡೆ ನೋಡ್ತಾ ಇರ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತಿದೆ. ಹಾಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ ರೀಟೋಟಲಿಂಗ್, ಮತ್ತು 3ನೇ ಆಪ್ಷನ್ ಬಂದು ಅಪ್ಲಿಕೇಶನ್ ಫಾರ್ ರೀವ್ಯಾಲ್ಯೂಯೇಷನ್, ಮತ್ತು 4ನೇದಿಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ, 5ನೇ ಆಪ್ಷನ್ ಬಂದು ಇಲ್ಲಿ ಕ್ಲಿಕ್ ಹಿಯರ್ ಟು ನೌ ದಿ ಸ್ಟೇಟಸ್ ಫಾರ್ ಅಪ್ಲಿಕೇಶನ್ ಅಂತಿದೆ ನೋಡಿ ವೀಕ್ಷಕರೇ. ಇಲ್ಲಿ ಮೊದಲನೇ ಆಪ್ಷನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತಿದೆ ನೋಡಿ. ಇದು ಮೊದಲು ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅಂದರೆ ನೀವು ಬರ್ದಿರೋಂಥ ಆನ್ಸರ್ ಶೀಟ್ನ ನೀವು ತೊಗೊಂಡು ಅದನ್ನು ಕರೆಕ್ಟ್ ಅಂದರೆ ನಿಮ್ಮ ಟೀಚರ್ ಹತ್ರ ಆಗಲಿ ಇಲ್ಲಿ ನೀವು ಆಗಲಿ ಚೆಕ್ ಮಾಡಿ ಆಮೇಲೆ ನೀವು ರೀವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ವೀಕ್ಷಕ. ಇಲ್ಲಿ ಅಪ್ಲಿಕೇಶನ್ ಫಾರ್ ರೀವ್ಯಾಲ್ಯೂಯೇಷನ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ನಾವು ಡೈರೆಕ್ಟಾಗಿ ಏನಾದ್ರು ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದರೆ ಖಂಡಿತ ಆಗಲ್ಲ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ರೀವ್ಯಾಲ್ಯೂಯೇಷನ್, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮದು SSLC ರಿಜಿಸ್ಟ್ರೇಷನ್ ನಂಬರ್ ಮಾಡಿ ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಯು ಮಸ್ಟ್ ಅಪ್ಲೈ ಆ್ಯಂಡ್ ಪೇ ಫಾರ್ ಫೋಟೋ ಕಾಪಿ ಟು ಅಪ್ಲೈ ಫಾರ್ ರೀವ್ಯಾಲ್ಯೂಯೇಷನ್ ಅಂತಿದೆ ನೋಡಿ. ಅಂದರೆ ಫೋಟೋ ಕಾಪಿಗೆ ಕಂಪಲ್ಸರಿ ಅಪ್ಲಿಕೇಶನ್ ಹಾಕಿರ್ಬೇಕಾಗಿರೋದು ವೀಕ್ಷಕರೇ. ಅಂದರೆ ಈ ಫೋಟೋ ಕಾಪಿಗೆ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ಅಪ್ಲಿಕೇಶನ್ ಹಾಕಿ ಅದನ್ನು PDF ತೊಗೊಂಡ್ಮೇಲೆ ನೀವು ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ವೀಕ್ಷಕರೇ. ಅದು ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ವ್ಯೂ ಅಂತಿದೆ ನೋಡಿ, ವ್ಯೂ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನೀವು ಕಂಪ್ಲೀಟ್ ಡೀಟೇಲ್ಸ್ ಶೋ ಆಗ್ತದೆ. ಅದರಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು ನೀವು ಯಾವುದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿರ್ತೀರಾ, ನೀವು ಪಾಸ್ ಆಫ್ ಫೇಲ್ ಅನ್ನೋ ಡೀಟೇಲ್ ಕೂಡ ಇಲ್ಲಿ ಶೋ ಆಗುತ್ತೆ. ಅದರಲ್ಲಿ ನಿಮಗೆ ಮ್ಯಾಥ್ಸಲ್ಲಿ ಏನಾದ್ರು ಡೌಟ್ ಇದೆಯಪ್ಪ ಅಂತಂದರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಿ. ನೋಡ್ತಾ ಇರ್ಬೋದು ವೀಕ್ಷಕರಲ್ಲಿ ಫೋಟೋ ಕಾಪಿ ಅಮೌಂಟು 400 ರೂಪಾಯಿ, ಅಂದರೆ ಒಂದು ಸಬ್ಜೆಕ್ಟ್ಗೆ 400 ರೂಪಾಯಿ ಶೋ ಆಗುತ್ತೆ. ಅಂದರೆ ನೀವು ಫೀಸ್ ಪೇಮೆಂಟ್ನಲ್ಲಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಏನಾದ್ರು ನಿಮಗೆ ಡೌಟ್ ಇದೆಯಪ್ಪ ಅಂತಂದರೆ ಎರಡಕ್ಕೆ ನೋಡಿ 400 800 ರೂಪಾಯಿ ಆಗುತ್ತೆ ವೀಕ್ಷಕರೇ. ಟೋಟಲ್ 800 ರೂಪಾಯಿ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಪೇಮೆಂಟ್ ಮಾಡಿದ್ರೆ ನಿಮಗೆ PDF ಮುಖಾಂತರ ನಿಮ್ಮ ಆನ್ಸರ್ ಶೀಟ್, ನೀವು ಬರೆದಿರೋಂಥ ಆನ್ಸರ್ ಶೀಟ್ ವ್ಯಾಲ್ಯೂಯೇಷನ್ ಆಗಿರೋದು ನಿಮಗೆ ಸೆಂಡ್ ಮಾಡ್ತಾರೆ. ಅದನ್ನು ನೀವು ಚೆಕ್ ಮಾಡಿಕೊಂಡು ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಇಮೇಲ್ ID ಅಂತಿದೆ ನೋಡಿ, ಇದು ಆಪ್ಷನಲ್ ಆಗಿರುತ್ತೆ, ನೀವು ಹಾಕ್ಬೋದು, ಇಲ್ಲಿ ಹಾಕ್ತೀನಿ ಇರ್ಬೋದು. ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ಅಂತಿದೆ ನೋಡಿ, ಅದು ನಿಮ್ಮ ಅಡ್ರೆಸ್ನಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವು ಇರುವಂಥ ತಾಲೂಕನ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ನೀವು ಈ ಕೆಳಗಡೆ ಪಿನ್ ಕೋಡ್ ಇದೆ ನೋಡಿ, ಪಿನ್ ಕೋಡ್ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಮೇಲ್ಗಡೆ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತಾರೋ ಆ ಮೊಬೈಲ್ಗೆ ಇಲ್ಲಿ ಜನರೇಟ್ OTP ಅಂತ ಸೆಂಡ್ ಮಾಡಿ. ನೀವು ಕೊಟ್ಟಿರೋಂಥ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ.
ಈಗ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ನಂಬರ್ ಒಂದು ಜನರೇಟ್ ಆಗಿದೆ ವೀಕ್ಷಕರೇ. ಅಂದರೆ ನೀವು ಅಪ್ಲಿಕೇಶನ್ ಅರ್ಜಿ ಹಾಕಿದ್ದೀರಾ ಅಂತಾಯಿತು. ಅಂದರೆ ನೀವು ಅರ್ಜಿ ಹಾಕಿದ್ದೀರಾ ಅಂತಾಯಿತು, ಅಪ್ಲಿಕೇಶನ್ ನಂಬರ್ ಇರುತ್ತೆ ವೀಕ್ಷಕರೇ, ನಂಬರ್ ಜನರೇಟ್ ಆಗಿರುತ್ತೆ. ಇದು ನೀವು ಟ್ರ್ಯಾಕಿಂಗಲ್ಲಿ ಈ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ನೀವು ಟ್ರ್ಯಾಕ್ನ ಚೆಕ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚಿತವಾಗಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಅಂದರೆ ಒಂದು ಸಬ್ಜೆಕ್ಟಿಗೆ 400 ರೂಪಾಯಿ ಅಂದರೆ 2 ಸಬ್ಜೆಕ್ಟು ಸೆಲೆಕ್ಟ್ ಮಾಡಿದ್ವಿ, 2 ಸಬ್ಜೆಕ್ಟಿಂದ 800 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಹೇಗಪ್ಪ ಅಂತಂದರೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಈಗ ನೋಡ್ತಾ ಇರ್ಬೋದು ನಿಮ್ಮದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿದೆ. ಆಗಲೇ ಪೇಮೆಂಟ್ ಟೈಪಲ್ಲಿ ಇಲ್ಲಿ ಕ್ಯಾಶ್ ಪೇಮೆಂಟ್ ಥ್ರೂ ಚಲನ್ ಅಂತ ಇರುತ್ತೆ ವೀಕ್ಷಕರೇ. ಅಂದರೆ ಚಲನ್ ಅಂದರೆ ನೀವು ಬ್ಯಾಂಕ್ ಸೆಲೆಕ್ಟ್ ಮಾಡಿ ಥ್ರೂ ಬ್ಯಾಂಕಿಗೂ ಡೈರೆಕ್ಟಾಗಿ ಚಲನಲ್ಲೂ ಪೇಮೆಂಟ್ ಮಾಡ್ಬೋದು. ಇಲ್ಲ ಆನ್ಲೈನ್ ಪೇಮೆಂಟ್ ಇದೆ, ಇದನ್ನು ಟಿಕ್ ಮಾಡಿದ್ರೆ ನೀವು ಫೋನ್ಪೇ, ಜಿಪೇ, ATM ಇದ್ರ ಮುಖಾಂತರ ಕೂಡ ನೀವು ಪೇಮೆಂಟ್ ಮಾಡ್ಕೋಬೋದು. ಇಲ್ಲಿ ಕರ್ನಾಟಕ 1 ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಮದು ಡೀಟೇಲ್ಸ್ ಶೋ ಆಗ್ತದೆ. ಇಲ್ಲಿ ಪೇ ನೌ ಅಂತಿದೆ ನೋಡಿ, ಇದನ್ನು ಓಕೆ ಮಾಡ್ಕೊಳ್ಳಿ. ಇದರಲ್ಲಿ 2 ಆಪ್ಷನ್ ಇದೆ ವೀಕ್ಷಕ. ಇಲ್ಲಿ ರಾಜರ್ ಪೇ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಪೇಮೆಂಟ್ ಮೋಡಲ್ಲಿ RP UPI ಅಂತಿದೆ ನೋಡಿ, ಇದನ್ನು ಟಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಯೂಸರ್ ಚಾರ್ಜ್ 10 ರೂಪಾಯಿ ಇರುತ್ತೆ ಮತ್ತು 800 ರೂಪಾಯಿ ಅಮೌಂಟ್ ಅಂದರೆ 810 ರೂಪಾಯಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅದು ಇದನ್ನು ಟಿಕ್ ಮಾಡಿ ಮತ್ತು ಓಕೆ ಅಂತ ಟಿಕ್ ಮಾಡಿ. ಈಗ ನೋಡ್ತಾ ಇರ್ಬೋದು ವೀಕ್ಷಕರೇ 810 ರೂಪಾಯಿಗೆ ಕರ್ನಾಟಕ 1ನಲ್ಲಿ ಒಂದು QR ಕೋಡ್ ಜನರೇಟ್ ಮಾಡಿದ್ದಾರೆ. ಇಲ್ಲಿ ನೀವು ಫೋನ್ಪೇ ಇಲ್ಲ ಜಿಪೇ ಇಲ್ಲ ಪೇಟಿಎಮ್ ಮುಖಾಂತರ ನೀವು ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಕೂಡ ಮಾಡ್ಬೋದು ವೀಕ್ಷಕರೇ. ಅದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಹಿಯರ್ ಟು ನೋ ಸ್ಟೇಟಸ್ ಅಂದರೆ ಸ್ಟೇಟಸ್ ಏನಾಗಿದೆ ಅಂತ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಅಕ್ಲಾಸ್ಮೆಂಟ್ ನಂಬರ್ ಮತ್ತು ಯಾವ ಸಬ್ಜೆಕ್ಟು ನೀವು ಸೆಲೆಕ್ಟ್ ಅಂದರೆ 2 ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ರೆ ಅದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ಜನರೇಟ್ OTP ಕ್ಲಿಕ್ ಮಾಡಿದ್ರೆ PDF-ನಲ್ಲಿ ಡೌನ್ಲೋಡ್ ಆಗುತ್ತೆ ವೀಕ್ಷಕರೇ. ಅದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಷನ್ ಇದೆ, ಇದನ್ನು ಟಿಕ್ ಮಾಡಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು ಅಪ್ಲಿಕೇಶನ್ ಹಾಕೋಬೋದು ವೀಕ್ಷಕರೇ. ಇದು ಲಾಸ್ಟ್ ಡೇಟ್ ಬಂದು 11ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಫೋಟೋ ಕಾಫಿಗೆ 7ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.